ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಾಸ್ಪಿಟಲಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸಿಕ್ಕಾಬಟ್ಟೆ ಕೆಲಸ ಇದೆ ಇವತ್ತು. 2 ದಿನ ಆಗಿತ್ತು ಮನೆ ಬಿಟ್ಟು ಹೋಗಿ. ಕ್ಲೀನಿಂಗ್ ಕೆಲಸ ಇದೆ, ತೋಟದ ಕೆಲಸ ಇದೆ. ಫಸ್ಟು ಹಾಲು ಕರೆದು ಹಸು ಕಟ್ಟಿ ತೋಟಕ್ಕೆ ವಾಪಸ್ ಮನೆಗೆ ಹೋದರೆ ನಂಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಸು ಕಟ್ಟಿಲ್ಲ ಅಂದರೆ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ, ಹಸು ಕಟ್ಟಿಲ್ಲ, ಟೈಮ್ ಆಯಿತು ಅಂತ. ಹಾಗಾಗಿ ಫಸ್ಟ್ ಹಸು ಎಲ್ಲ ಕಟ್ಟಿ ಕೆಲಸ ಮುಗಿಸಿ ಇವಾಗ ಅಡುಗೆ ಕೆಲಸಕ್ಕೆ ಹೋದೆ. ನಾನಿವಾಗ ತಿಂಡಿ ಮತ್ತು ಸಾಂಬಾರು ಒಟ್ಟಿಗೆ ಮಾಡಿಡ್ತಾ ಇದ್ದೀನಿ. ಇವತ್ತು ತೋಟದಲ್ಲಿ ಔಷಧಿ ಹೊಡೆಯೋದಿದೆ, ಮತ್ತು ಹೋದರೆ ಸಂಜೆವರೆಗೂ ಆಗುತ್ತೆ. ಮತ್ತು ನಾಳೆ ಇರಲ್ಲ, ನಾಳೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಹಾಗಾಗಿ ಆಲ್ಮೋಸ್ಟ್ ಇವತ್ತು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮುಗಿಸಿ ಹೋಗಬೇಕು. ಮತ್ತು ನಾನು 2 ದಿನ ಆಗುತ್ತೋ 3 ದಿನ ಆಗುತ್ತೋ ಗೊತ್ತಿಲ್ಲ ನಾನು ವಾಪಸ್ ಬರೋದು. ಹಾಗಾಗಿ ಆಲ್ಮೋಸ್ಟ್ ಇವತ್ತೇ ಕೆಲಸ ಎಲ್ಲ ಮುಗಿಸ್ಬೇಕು. ಬೇರೆ ಕೆಲಸ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ, ಇಲ್ಲ ಅಂತಂದರೆ ಆದ್ರೂ ಹೇಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ. ಇವಾಗ ಕೆಲಸ ಹೇಗಿದೆ ಅಂತಂದರೆ, ಇಬ್ಬರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಮುಗೀತಾ ಇಲ್ಲ, ಅಷ್ಟು ಕೆಲಸ ಇದೆ. ಅದನ್ನು ನಾನು ಹೋದ್ಮೇಲೆ ಒಬ್ಬರೇ ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮತ್ತು ಅಲ್ಲಿಂದ ಬಂದಮೇಲೆ ನನಗೂ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು, ಹೋಗಲೇಬೇಕು. ಇಷ್ಟು ದಿನ ಅಕ್ಕ ಇದ್ದರು ಹಾಸ್ಪಿಟಲಲ್ಲಿ, ಅವರು ಹೋಗ್ತಾರೆ. ಹಾಗಾಗಿ ಮತ್ತೆ ನಾನು ಹೋಗ್ಬೇಕು ಇವಾಗ ಅಲ್ಲಿಗೆ. ಇವತ್ತು ಡಿಸ್ಚಾರ್ಜ್ ಆಗುತ್ತೆ ನಾಳೆ ಅಂತ ಅಂದ್ಕೊಂಡಿದ್ವಿ, ತುಂಬ ಖುಷಿಯಾಗಿದ್ವಿ, ಆಗುತ್ತೆ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಅಂತ. ಆದರೆ ಅದೇನೋ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಇನ್ನೂ 2 ದಿನ ಇರಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ಊರಿಗೆ ಹೋಗೋಣ ಅಮ್ಮ, ಇನ್ನೇನು ಹಾಸ್ಪಿಟಲಿಂದ ಬಂದ ತಕ್ಷಣ ಇನ್ನೇನು ಅವರು ಕೆಲಸ ಮಾಡಿ ಅಡುಗೆ ತಿಂಡಿ ಮಾಡ್ಕೊಂಡು ಊಟ ಮಾಡೋ ಥರ ಇರೋದಿಲ್ಲ. ಒಂದು 3 ದಿನ ಹೋದರೆ ಮತ್ತೆ ಹೆಲ್ಪ್ ಆಗುತ್ತೆ ಅವರಿಗೆ. ಹಾಸ್ಪಿಟಲಲ್ಲಿ ಅವ್ರು ಇರಲಿ, ಇಬ್ಬರು ಇದ್ದರೂ ಇನ್ನೇನು ವೇಸ್ಟು. ಮತ್ತು ನಾನು ಅಲ್ಲಿಗೆ ಹೋದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬಂದೆ. ಚೆನ್ನಾಗಿದ್ದರು. ಹಾಗಾಗಿ ಇವಾಗ ಇನ್ನೂ 2 ದಿನ ಇರಬೇಕು ಅಂತ ಹೇಳ್ತಿದ್ದಾರಂತೆ. ಬೇಗ ಡಿಸ್ಚಾರ್ಜ್ ಆದರೆ ಸಾಕು ಅಂತ ನಾವು ಕಾಯ್ತಾ ಇದ್ದೀವಿ, ಅಮ್ಮನೂ ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಪ್ಪಗೂ ಕೂಡ ಕಷ್ಟ ಆಗ್ತಾಯಿದೆ, ಅಲ್ಲಿ ಹಸು ಮೇಂಟೇನು, ಮನೆ ಕೆಲಸ ಎಲ್ಲ ಅವರಿಗೂ ಕಷ್ಟ ಆಗ್ತಾಯಿದೆ. ಇಲ್ಲಿ ನಮಗೆ ಬಿಟ್ಟವ್ರು ನಮಗೂ ಕಷ್ಟ ಆಗ್ತಾಯಿದೆ. ಒಂಥರ ತುಂಬ ಕಷ್ಟ ಅನ್ನೋ ಥರನೇ ಇದೆ. ಅವರಿಗಲ್ಲಿ ಹಾಸ್ಪಿಟಲಲ್ಲಿ ಇರೋಕ್ಕಾಗ್ತಿಲ್ಲ, ಎಷ್ಟೊತ್ತಿಗೆ ಮನೆಗೆ ಕಳಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ನಿಜ, ಅಲ್ಲಿ ಡಾಕ್ಟ್ರುಗಳು ಮತ್ತು ನರ್ಸ್ಗಳು ಕೆಲಸ ಮಾಡ್ತಿರ್ತಾರಲ್ಲ, ನಿಜ ಅವ್ರ ಕಣ್ಣಿಗೆ ಕಾಣಿಸೋ ದೇವರು ಅಂತಲೇ ಹೇಳ್ಬೋದು. ಹೇಗೆ ಅದನ್ನೆಲ್ಲ ನೋಡಿಕೊಂಡು ಇರ್ತಾರೆ ಅಂತ ಗೊತ್ತಿಲ್ಲ. ತುಂಬ ಕಷ್ಟ ಇದೆ, ಯಾವುದೂ ಈಸಿ ಅಲ್ಲ. ನಮಗೆ 2 ದಿನ 3 ದಿನ ಇರೋಕ್ಕಾಗಲ್ಲ, ಅದನ್ನೆಲ್ಲ ನೋಡ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಹಾಸ್ಪಿಟಲೊಳಗೆ ಇರೋದಕ್ಕೂ ಆಗಲ್ಲ. ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಮತ್ತು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅಂತ ಅನಿಸುತ್ತೆ. ಆದರೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರಬೇಕು. ಅದರಲ್ಲಂತೂ ಒಬ್ಬರು ನರ್ಸು ಪಾಪುನ ಕರ್ಕೊಂಡು ಬಂದಿದ್ದರು ಸಂಜೆ 2 hours. ಮನೇಲಿಲ್ಲ, ಅಷ್ಟರಲ್ಲಿ ಅವ್ರ ಹಸ್ಬೆಂಡ್ ಬರ್ತಾರೆ, ಆಮೇಲೆ ಮನೆ ಕಳಿಸ್ಬರ್ತೀನಿ ಅಂತ. ಅವ್ರು ಹೇಳ್ತಿದ್ರು, ನಾವು ಜಾಸ್ತಿ ಮನೇಲಿರೋದಕ್ಕಿಂತ ಹಾಸ್ಪಿಟಲಲ್ಲೇ ಇರ್ತೀವಿ ಅಂತ. ತರಕಾರಿಗಳು ಅವರೇ ಬೇಳೆ, ತೊಗರಿಬೇಳೆ ಮತ್ತು ನುಗ್ಗೆಕಾಯಿ ತೊಗೊಂಡು ಬಂದಿರೋದು ಹಾಗೆ ಇತ್ತು. ಲಡ್ಡುಗಂತೂ ಫೇವ್ರೇಟ್ ನುಗ್ಗೆಕಾಯಿ ಸಾಂಬಾರು ಅಂತಂದರೆ, ಸಾಂಬಾರು ತಿನ್ನೋದಿಲ್ಲ, ನುಗ್ಗೆಕಾಯಿ ಮಾತ್ರ ತಿಂತಾಳೆ. ಹಾಗಾಗಿ ಮತ್ತು ನಾನು ಬಿಟ್ಟು ಹೋದರೆ 2-3 ದಿನದವರೆಗೂ ನಾವು ಬರೋ ಅಷ್ಟರಲ್ಲಿ ಬತ್ತೋಗುತ್ತೆ. ಚೆನ್ನಾಗಲ್ಲ ಅಂತ ಅಂದ್ಕೊಂಡು ಅದರದ್ದೇ ಸಾಂಬಾರು ಮಾಡಿ ಎತ್ತಿಟ್ಟೆ. ಈ ಕಡೆ ಅಡುಗೆ ಕೆಲಸ, ತಿಂಡಿ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಅಂತಂದರೆ ಇವಾಗ ನಾನು ಬರೀ ತಿಂಡಿ ಮಾಡ್ಕೊಂಡು ಹೋದರೆ ತೋಟದಲ್ಲೇ ಕೆಲಸ ಮಾಡಿ ಸಾಕಾಗಿರುತ್ತೆ. ಬಂದ ತಕ್ಷಣ ಮತ್ತು ಅಡುಗೆ ಮಾಡೋವಷ್ಟು ಪೇಷನ್ಸ್ ಇರೋದಿಲ್ಲ. ಸಾಂಬಾರೆಲ್ಲ ರೆಡಿ ಮಾಡಿ, ಕ್ಲೀನ್ ಮಾಡಿ, ಪಾತ್ರೆ ತೊಳೆದಿಟ್ಟು ಎಲ್ಲ ಕೆಲಸ ಮುಗಿಸೋದ್ರೆ ಬಂದ ಮೇಲೆ ಜಸ್ಟ್ ಬರೀ ರೈಸ್ ಕೂಗಿಸ್ಕೊಳ್ಳೋದು ಅಷ್ಟೇ, ಅಡುಗೆ ರೆಡಿ ಆಗುತ್ತೆ. ಮುದ್ದೆ ಮಾಡಿಲ್ಲ ಅಂತಂದ್ರೂ ಆಗುತ್ತೆ, ಮಜ್ಜಿಗೆ ಇರುತ್ತೆ, ಮೊಸರು ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಊಟದ ಹೆಂಗೋ ಆಗುತ್ತೆ. ಸಾಂಬಾರಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟು ಸಾಂಬಾರು ಮಾಡಿಟ್ಟು ತಿಂಡಿ ಮಾಡ್ತಾ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. 2 ದಿನ ಆಗಿತ್ತಲ್ಲ ಕ್ಲೀನ್ ಮಾಡಿ. ಹಾಗಾಗಿ ಫಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕ್ಲೀನ್ ಆಗಿತ್ತು ಅಂತ ಅಂದರೆ ಒಂಥರ ಸಮಾಧಾನ ಇರುತ್ತೆ. ಕ್ಲೀನ್ ಎಲ್ಲ ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದಿಟ್ರೆ ಅಡುಗೆ ಮನೆ ಕೆಲಸ ಮುಗಿಯುತ್ತೆ. ಬಟ್ಟೆ ವಾಷಿಂಗ್ ಹಾಕೋದಿತ್ತು, ಆದರೆ ಇವಾಗ ಆಗಲ್ಲ, ಲೇಟ್ ಆಗುತ್ತೆ. ತೋಟಕ್ಕೆ ಹೋಗಬೇಕು. 2 ದಿನ ಹೊಡೆಯುವಂಥ ಔಷಧಿ ಹೊಡೆಯೋದನ್ನು ಒಂದೇ ದಿನ ಮುಗಿಸ್ಬೇಕು, ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು. ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ನಿಜ, ನಾವು ಮನೇಲಿ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು, ಆದರೆ ಆಸ್ಪತ್ರೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿದ್ರೂ ಕೂಡ ಮೈ ನೋವಾಗುತ್ತೆ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ, ಮನೇಲಿ ಕೆಲಸ ಮಾಡಿದ್ರೂ ಬೇಡಪ್ಪ ಅಂತ ಅನಿಸುತ್ತೆ. ಅಕ್ಕಪಕ್ಕ ಪೇಷಂಟನ್ನೆಲ್ಲ ನೋಡ್ಕೊಂಡು ಇರೋದಿದೆಯಲ್ಲ, ತುಂಬಾ ಕಷ್ಟ. ಅಂದರೆ ಅದು ಅನುಭವಿಸೋರಿಗೆ ಗೊತ್ತು ಕಷ್ಟ ಏನಾಗಿರುತ್ತೆ, ಅವ್ರು ಏನು ಅನುಭವಿಸ್ತಾ ಇರ್ತಾರೆ, ನೋವು ಅವ್ರಿಗೆ ಪೇಯ್ನ್ ಎಷ್ಟಾಗ್ತಿರುತ್ತೆ ಅಂತ. ಬಟ್ ಅದನ್ನೆಲ್ಲ ನೋಡಿಕೊಂಡು
ನರ್ಸು ಡಾಕ್ಟ್ರು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಸೆಲ್ಯೂಟ್ ಅಂತಲೇ ಹೇಳಬೇಕು. ಮತ್ತು ಕ್ಲೀನ್ ಮಾಡ್ತಾರಲ್ಲ ಅವರು ಕೂಡ. ಅಂದರೆ ಕೆಲವ್ರಿಗೆ ಅನ್ನಿಸ್ಬೋದು ಅವ್ರು ಸಂಬಳ ಕೊಡ್ತಾರೆ, ಅದು ಕೆಲಸ ಮಾಡ್ತಾರೆ, ಅದರಲ್ಲಿ ಏನು ದೊಡ್ಡ ವಿಚಾರ ಇದೆ ಅಂತ. ಆದರೆ ಖಂಡಿತ ಆ ಥರ ಅಲ್ಲ. ನಮಗೆ 2 ದಿನಕ್ಕೆ ಬೇಜಾರಾಗುತ್ತೆ ಅಂತ ಅಂದರೆ ಅವರು ಅದನ್ನು ಲೈಫ್ ಅವ್ರ ಸರ್ವೀಸ್ ಇರೋವರೆಗೂ ಆ ಕೆಲಸ ಅವ್ರು ಮಾಡಬೇಕು. ನನ್ನ ಪ್ರಕಾರ ಗ್ರೇಟ್ ಅಂತ ಅನಿಸುತ್ತೆ. ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಮೆಣಸಿನ್ಕಾಯಿ ಯಾಕೋ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಒಂದೊಂದು ಕೆಟ್ಟೋಗ್ತಾ ಇತ್ತು. ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಮತ್ತು 2-3 ದಿನ ನಾನು ಬರೋ ಅಷ್ಟ್ರಲ್ಲಿ ಮತ್ತೆ ಹೆಂಗಾಗುತ್ತೋ ಗೊತ್ತಿಲ್ಲ. ಅಂತಂದರೆ ಅವ್ರಿಗೆ ತೋಟದ ಕೆಲಸನೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಈ ಕಡೆ ಶುಂಠಿ, ದಾಳಿಂಬೆ, ಮನೆ ಕೆಲಸ, ಹಸುಗಳು ಎಲ್ಲದನ್ನೂ ನೋಡ್ಕೊಳ್ಬೇಕು. ಈ ಕೆಲಸನೂ ಮಾಡೋಕ್ಕಾಗಲ್ಲ, ಖಂಡಿತ ಆಗಲ್ಲ. ಅದು ಹೆಂಗೆ ನಿಭಾಯಿಸ್ತಾರೆ ಅಂತ ಗೊತ್ತಿಲ್ಲ. ಇಬ್ಬರು ಕೆಲಸ ಮಾಡಿದ್ರೇ ಸಾಕು ಅನ್ನೋವಷ್ಟು ಕೆಲಸ ಇದೆ ಈಗ. ದಾಳಿಂಬೆ ಎಲ್ಲ ಕಟಾವಾದಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ, ಅವಾಗ ಶುಂಠಿ ಒಂದೇ ಉಳ್ಕೊಳ್ಳುತ್ತೆ. ಬಟ್ ಇವಾಗ ಎರಡೆರಡನ್ನೂ ನಿಭಾಯಿಸಬೇಕು, ತುಂಬ ಕಷ್ಟ ಆಗ್ತಾಯಿದೆ. ಮಾರ್ನಿಂಗ್ ಅಂತೂ ಎಷ್ಟು ಬ್ಯುಸಿ ಆಗಿರುತ್ತೆ ಅಂತಂದರೆ, ತೋಟದಕ್ಕೆ ಹೋಗಿರ್ತಾರೆ, ಒಬ್ಬಳೇ ಹಾಲು ಕರಿಬೇಕು, ಸಗಣಿ ತೆಗಿಬೇಕು, ಬೂಸ ಇಡಬೇಕು, ತಿಂಡಿ, ಅಡುಗೆ, ಮನೆ ಕೆಲಸ, ಜೊತೆಗೆ ಯೂಟ್ಯೂಬು, ಹಸುಗಳು, ಮತ್ತು ಇಷ್ಟೆಲ್ಲ ಕೆಲಸ ನಾನು ಮಾಡಿಕೊಂಡು ಹಸುಗಳನ್ನ ನೋಡಿಕೊಂಡ್ರೆ ಮತ್ತು ಅವ್ರಿಗೆ ತೋಟದ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಕೆಲಸನೂ ಮಾಡಿ ಆ ಕೆಲಸನೂ ಮಾಡು ಅಂತಂದರೆ ಆಗಲ್ಲ. ಮತ್ತು ದಾಳಿಂಬೆಗೆ ಮಿಸ್ ಹಾಕಿಲ್ಲ ಈ ಸಲ. ಬೆಳಗ್ಗೆ ಸಂಜೆ ಅಕ್ಕಿ ಕಂಟಿನ್ಯೂಸ್ ಆಗಿ ಕಾಯಲೇಬೇಕು. ಒಂದು ದಿನ ಏನಾದ್ರೂ ತಿನ್ನೋದಕ್ಕೆ ಬಿಟ್ಟರೆ ಮತ್ತೆ ಅದನ್ನು ಕಮ್ಮಿ ಮಾಡೋದು ತುಂಬ ಕಷ್ಟ. ವಾರದವರೆಗೂ ಟೈಮ್ ತೊಗೊಳ್ತೀವಿ, ಅಷ್ಟು ಕಷ್ಟ ಆಗುತ್ತೆ. ಒಂದು ಸಲ ಬಂದು ರುಚಿ ನೋಡೋಗಿರ್ತಾವಲ್ಲ, ಬೇಗ ಹೋಗೋದೇ ಇಲ್ಲ. ಅಲ್ಲಿ ಅಕ್ಕಿ ಕಾಯ್ತಾ ಕೂತ್ಕೊಂಡ್ವಿ ಅಂತಂದರೆ ಮತ್ತೆ ಸಂಜೆಗೆ ಹಾಲು ಕರಿಯೋದಕ್ಕೆ ಲೇಟ್ ಆಗುತ್ತೆ. ಅಂತಂದರೆ ಮತ್ತೆ ಟೈಮ್ ಮುಗಿದ್ರೆ ಹಾಲು ಮನೆಯಲ್ಲೇ ಉಳ್ಕೊಳ್ಳುತ್ತೆ, ಅಷ್ಟು ಹಾಲು ವೇಸ್ಟ್ ಆಗುತ್ತೆ. ಹಾಗಂತ ಆಸ್ಪತ್ರೆಗೆ ಹೋಗೋದನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಆರೋಗ್ಯನೇ ಭಾಗ್ಯ. ನಾವು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡಬಹುದು. ಚೆನ್ನಾಗಿದ್ದಾರೆ ಅನ್ನೋದೇ ಖುಷಿ, ಸಮಾಧಾನ, ನೆಮ್ಮದಿ ಎಲ್ಲದೂ ಕೂಡ. 2 ದಿನ ನೋಡಬಾರ್ದೇ ನೋಡಿದ್ವಿ. ಬಟ್ ಅವ್ರು ಇನ್ನೂ 4 ದಿನ ಇದ್ದಂಗೆ ಆಗುತ್ತೆ ಆಸ್ಪತ್ರೆಯಲ್ಲಿ. ಅವ್ರು ಎಷ್ಟು ಅನುಭವಿಸಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ನಾವೆಷ್ಟೇ ಜನ ಪಕ್ಕದಲ್ಲಿರ್ಬೋದು, ನಾವೆಷ್ಟೇ ಜನ ಅವ್ರಿಗೆ ಸಮಾಧಾನ ಮಾಡಬಹುದು, ನಾವೇನೇ ನೋಡಿಕೊಂಡ್ರೂ ಕೂಡ ಯಾರು ಪೇಷಂಟ್ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಆ ಕಷ್ಟ, ಆ ನೋವು, ಆ ಸಂಕಟ ಅದೇನಾಗ್ತಾ ಇದೆ. ನಮಗೆ ಒಂದೊಂದು ಸ್ವಲ್ಪ ಹೊತ್ತು ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಪೇಯ್ನ್ ಇತ್ತು, ತುಂಬ ಅನುಭವಿಸಿದ್ದಾರೆ, ವಾಮಿಟಿಂಗ್ ಆಗಿದೆ, ತುಂಬ ಸುಸ್ತಾಗಿದ್ದಾರೆ, ಎದ್ದು ಓಡಾಡೋದು ಕಷ್ಟ ಆಗ್ತಾಯಿತ್ತು, ಒಬ್ಬರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕಿತ್ತು, ಆ ಥರ ಇದ್ದರು. ನನಗೆ ಅದನ್ನು ಯಾವುದೂ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಅದನ್ನು ಮತ್ತು ನನಗೆ ಎಡಿಟಿಂಗ್ ಮಾಡೋದಕ್ಕೆ, ಅದನ್ನು ಹಾಕೋದಕ್ಕೂ ನಂಗೆ ಇಷ್ಟ ಇಲ್ಲ. ನಂಗೆ ಅದನ್ನು ಮತ್ತೆ ರಿಪೀಟ್ ನೋಡೋದಕ್ಕೂ ಇಷ್ಟ ಇಲ್ಲ. ನನ್ನ ವ್ಲಾಗಲ್ಲಿ ಒಳ್ಳೇದಿರಬೇಕು ಅಂತ ಮಾತ್ರ ಬಯಸ್ತೀನಿ. ಅಂತಂದರೆ ನಾಳೆ ಚೆನ್ನಾಗಿದ್ದರೆ ಮತ್ತೆ ವೀಡಿಯೋ ಮಾಡ್ತೀನಿ ಹೇಗಿದ್ದಾರೆ ಅಂತ. ಮತ್ತು ಅವರು ಚೆನ್ನಾಗಿದ್ದಾರೆ, ಇವಾಗ ಚೆನ್ನಾಗಿ ಆಗ್ತಾರೆ, ಹುಷಾರಾಗ್ತಾರಲ್ಲ ಆವಾಗ ವೀಡಿಯೋ ಮಾಡ್ತೀನಿ. ನನಗೆ ಅವ್ರು ಕೆಲಸ ಮಾಡಿಕೊಂಡು ಅಂದರೆ ಲವಲವಿಕೆಯಿಂದ ಓಡಾಡಿಕೊಂಡು ಖುಷಿಯಾಗಿರೋದನ್ನ ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಈ ಥರ ಎಲ್ಲ ಇರೋದಕ್ಕಾಗೋದಿಲ್ಲ. ತೋರಿಸ್ಲಾ? ಏನಮ್ಮ ಏನಮ್ಮ ನನ್ನ ಬಂಗಾರಿ ಫೇವ್ರೆಟ್ ಗೊಂಬೆ ತೋರ್ಸವ, ಪಾಪುನ ತೋರ್ಸವ ಲಹರಿ. ಓಯ್ ಲಹರಿ, ರಕ್ತಗ್ದೆ ಅಂತ ಕೋಪ ಬಂದಿದೆ ಬಂಗಾರಿಗೆ. ತೋರ್ಸಮ್ಮ, ತೋರ್ಸಲ್ವಾ? ಒಚ್ಚನಾ? ರಗ್ಗೊಚ್ಚನಾ? ಮತ್ತೆ ಒಚ್ಚ ನಿನ್ಮೇಕೆ ಬಿಡು, ಒಚ್ಚುತ್ತೀನಿ. ಇನ್ನೊಂದು ಒಚ್ಚನಾ? ಆ ಪಾಪನ ಕರ್ಕೊಂಡು ಹೋಗ್ತೀನಿ ನಾನೀಗ. ಕೊಡು ನನ್ನ ಪಾಪನ. ಕೊಡಲ್ವಾ? ಏಕೆ? ನಮ್ಮ ಪಾಪ 9 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ದೆ ತೋಟಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ. ಮತ್ತು ನಾಳೆ ಇರೋದಿಲ್ಲ, ಹೇಳಿದ್ನಲ್ಲ ಆಸ್ಪತ್ರೆಗೆ ಹೋಗ್ತೀನಿ. ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಕೆಲಸ ಮಾಡಿ ಮುಗಿಸೋದಕ್ಕಾಗುತ್ತೆ ಅಷ್ಟು ಮಾಡಬೇಕು. ಒಬ್ರ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮಾಡೋದಕ್ಕಾಗೋದು. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಷ್ಟೇ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.